ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಸ್ತೋತ್ರ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವು ಮತ್ತೊಮ್ಮೆ ಓದೋಣ. ಆ ವಾಕ್ಯವನ್ನು ನಾವು ಓದ್ಬೇಕು. ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಆರಾಧಿಸಿದರು. ಜನರು, ಮತ್ತೊಮ್ಮೆ ಓದಿ, ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟ ಸರ್ಪವನ್ನ ಆರಾಧಿಸಿದರು. ಜನರು ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಬರ್ತಾರೆ, ಹೌದಾ? ಜನರು ಅಂದ್ರೆ ಎಲ್ಲರೂ ಬರ್ತಾರೆ. ಅದರಲ್ಲಿ ನಾವು ಬರ್ತೀವಿ, ರೋಮನ್ ಕಥೋಲಿಕರು ಬರ್ತಾರೆ, ಪ್ರೊಟೆಸ್ಟೆಂಟ್ಸ್ಗಳು ಬರ್ತಾರೆ, ಎಷ್ಟು ಸಭೆಗಳಿದೆಯೋ ಎಲ್ಲರೂ ಬರ್ತಾರೆ. ಅದರಲ್ಲಿರುವಂಥ ಮೇಲಧಿಕಾರಿಗಳು ಎಲ್ಲರೂ ಬರ್ತಾರೆ. ಪೋಪ್ ಇರ್ಬೋದು, ಬಿಷಪ್ ಇರ್ಬೋದು, ಕಾರ್ಡಿನಲ್ಸ್ ಇರ್ಬೋದು, ಆಮೇಲೆ ಯಾಜಕರು ಇರ್ಬೋದು, ಭಗಿನಿಯರು ಇರ್ಬೋದು, ಪಾಸ್ಟರ್ಸ್ಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲರನ್ನ ಸೇರಿಸಿ ಜನರು ಎಂದು ಕರೆಯುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಜನರು ಆ ಮೃಗವನ್ನ ಆರಾಧಿಸಿದರು. ಇದೆಯಾ? ವಾಕ್ಯ ಇದೆಯಾ? ಆ ಮೃಗವನ್ನ ಆರಾಧಿಸಿದರು. ನೋಡಿ, ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಯಾರು ಏನೇ ಹೇಳಲಿ, ಯಾರು ಏನೇ ನಿಮಗೆ ಬೋಧಿಸ್ಲಿ, ಸರಿ, ಎಲ್ಲವನ್ನ ಕೇಳಿಸ್ಕೊಳ್ಳಿ, ಬಹಳ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ, ಬಹಳ ಗೌರವದಿಂದ ಕೇಳಿಸ್ಕೊಳ್ಳಿ. ಆದರೆ ನೀವೇನು ಅಪೋಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿರೋ ಅವರು ನುಡಿದ ಪ್ರತಿಯೊಂದು ಬೈಬಲಲ್ಲಿ ಇದೆಯಾ ಪರೀಕ್ಷೆ ಮಾಡಿ ಪರಿಶೋಧಿಸಿ ನೋಡಿ. ನಿಮಗೆ ಇಷ್ಟ ಆದರೆ ನಾ ಈ ವಾಕ್ಯದ ಮುಖಾಂತರ ನಾನು ಸಜ್ಜೀವವನ್ನು ಪಡ್ಕೊಳ್ತೀನಿ, ನಿತ್ಯ ಜೀವವನ್ನು ಪಡ್ಕೊಳ್ತೀನಿ, ನಾನು ಪರಲೋಕ ಪ್ರವೇಶ ಮಾಡ್ತೀನಿ ಎಂಬ ಆ ಒಂದು ನಂಬಿಕೆ ನಿಮಗೆ ಬಂತು ಅಂತ ಹೇಳಿದ್ರೆ, ಅದನ್ನು ನೀವು ನಿಮ್ಮ ಕುಟುಂಬ, ನಿಮ್ಮ ಸಂಗಡಿಗರು, ನಿಮ್ಮ ಬಂಧು ಬಳಗದವರು ಅದನ್ನು ಅಂಗೀಕಾರ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗೆಯೇ ಬಿಟ್ಟು ಬಿಡಿ. ಪ್ರೈಸ್ ದಿ ಲಾರ್ಡ್. ಹೌದಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಮೃಗವನ್ನ ಜನರು ಆರಾಧಿಸಿದರು. ಅದಕ್ಕೋಸ್ಕರನೇ ನಾವು ಯಾರು ಆರಾಧಿಸ್ತಾ ಇದ್ರು ಎಂಬುದನ್ನು ನಾವು ಒಂದು ಭಾಗವಾಗಿ ದಿನಕ್ಕೆ 2 ಪಾಯಿಂಟ್ಗಳಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಪರಿಶುದ್ಧ ದೇವದೂತರುಗಳು ದೇವರನ್ನು ಆರಾಧಿಸಿದ್ರ, ಅಥವಾ ದಬ್ಬಲ್ಪಟ್ಟವರು ದೇವರನ್ನು ಆರಾಧಿಸಿದ್ರ, ಅಥವಾ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ಮೃಗವನ್ನು ಆರಾಧಿಸಿದ್ರ ಎಂಬುದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಜನರು, ಮುಖ್ಯವಾಗಿ ಜನರು. ನೀವು ಯಾರಿಂದ ಮೋಸ ಹೋಗ್ತೀರಿ? ಜನಗಳಿಂದಾನೆ ಅಲ್ವಾ? ಹೌದು. ಪ್ರೈಸ್ ದಿ ಲಾರ್ಡ್. ನೀವು ಜನರಿಂದನೇ ಮೋಸ ಹೋಗೋದು. ಎಷ್ಟನೇ ಭಾಗ ಇದು? 3-4? 4ನೇ ಭಾಗ. ಜನರಿಂದನೇ ಮೋಸ ಹೋಗುವ ನಾವು ಯಾವ ಜನರು ಯಾವ ರೀತಿ ದೇವರ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅದು ತುಂಬ ಮುಖ್ಯ. ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂತೆ, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಿರುವಂತೆ ಇಲ್ಲಿ ಎಚ್ಚರಿಕೆಯ ಸಂದೇಶವನ್ನು ನಮಗೆ ನೀಡಿದ್ದಾರೆ. ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಕೂಡ ಆರಾಧಿಸಿದರು. ಆ ಮೃಗಕ್ಕೆ ಸಮಾನರು ಯಾರು? ನಾವೆಲ್ಲರೂ ಆರಾಧಿಸ್ತೇವೆ. ನಾವು ಯಾರನ್ನು ಆರಾಧಿಸ್ತಾ ಇದೀವಿ? ದೇವರನ್ನು ಆರಾಧಿಸ್ತಾ ಇದೀವ ಅಥವಾ ಮೃಗವನ್ನು ಆರಾಧಿಸ್ತಾ ಇದೀವ? ಇದು ತುಂಬ ಮುಖ್ಯ. ಮೃಗವನ್ನು ಆರಾಧಿಸುವವರು ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಅಲ್ವಾ? ಇಲ್ಲ. ಹಾಗಾದ್ರೆ ಮೃಗವನ್ನ ಆರಾಧಿಸದೆ ದೇವರನ್ನ ಆರಾಧಿಸುವವರು ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆಯಾ? ದೇವರನ್ನ ಆರಾಧಿಸುವವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು. ಪ್ರೈಸ್ ದಿ ಲಾರ್ಡ್. ಹೌದಾ? ಹಾಗಾದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅದು ತುಂಬ ಮುಖ್ಯ. ನಮಗೆ ಜನರು ಬೇಡ, ನಮಗೆ ಜನರು ನಮಗೆ ಬೇಡ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಅಲ್ವಾ? ಕರೆಕ್ಟಾ? ಜನರು ಏನಾದರೂ ಮಾಡ್ಕೊಳ್ಳಿ, ನಮಗದು ಬೇಕಾಗಿಲ್ಲ.
ಅವ್ರು ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ತಿಂತಾ ಇದ್ದಾರೆ ಅಂತೇಳಿ ನಾವು ತಿನ್ನೋಕ್ಕೆ ಸಾಧ್ಯವಿಲ್ಲ. ಅವರು ಕುಡಿತಾ ಇದ್ದಾರೆ ಅಂತೇಳಿ ನಾವು ಕುಡಿಲಿಕ್ಕೆ ಸಾಧ್ಯವಿಲ್ಲ. ಅವರು ಅಶುದ್ಧ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ ಅಂತೇಳಿ ನಾವು ಅಶುದ್ಧ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. 1000 ಮಂದಿ ಅಶುದ್ಧ ಮಾರ್ಗದಲ್ಲಿದ್ದರು, 1000 ಮಂದಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿದ್ರು, 1000 ಮಂದಿ ದೇವರ ಆ ಒಂದು ಏನು ಹೇಳ್ತಾರೆ, ದೇವರ ಒಂದು ಯೋಜನೆಗೆ, ಪ್ಲ್ಯಾನ್ಗೆ ವಿರುದ್ಧವಾಗಿ ಜೀವಿಸಿದ್ರು ಪರವಾಗಿಲ್ಲ, ಚಿಂತೆ ಬೇಡ. ನಾನು ಮತ್ತು ನೀವು ಸತ್ಯವನ್ನು ಅರಿತವರು ಎಲ್ಲರೂ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಿದ್ರೆ ಸಾಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ 6 ಪಾಯಿಂಟ್ಗಳನ್ನು ನಾವು ತಿಳ್ಕೊಂಡಿದ್ದೀವಿ. 7ನೇ ಪಾಯಿಂಟನ್ನು ನಾವು ತಿಳ್ಕೊಳ್ಳೋಣ. ಪರಿಶುದ್ಧ ದೇವದೂತರು ಹಾಗೂ ದಬ್ಬಲ್ಪಟ್ಟ ದೇವದೂತರ ಕಾರ್ಯಗಳು ಏನು ಎಂಬುದನ್ನು ನಾವು ತಿಳ್ಕೊಂಡ್ರೆ ನಾವು ಸತ್ಯವನ್ನು ಅರಿತುಕೊಳ್ತೀವಿ. ನೋಡಿ, ಮೋಸ ಮಾಡಲಿಕ್ಕೆ, ನಮ್ಮನ್ನು ಮೋಸ ಮಾಡಲಿಕ್ಕೆ ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ನಮ್ಮ ಬಳಿಗೆ ಬಂದು ಮೋಸ ಮಾಡ್ತಾರೆ. ಒಂದು ಪರಿಶುದ್ಧ ದೇವದೂತರು, ಇಲ್ಲ ದೂಡಲ್ಪಟ್ಟ ದೇವದೂತರು. ಯಾಕಂದರೆ ನಡೆಯುತ್ತಿರುವ ಆರಾಧನೆಗಳು ನೋಡಿದಾಗೆ ಗೊತ್ತಾಗೋಗುತ್ತೆ ಇದು ಪರಿಶುದ್ಧ ದೇವದೂತರು ಮಾಡುತ್ತಿರುವ ಆರಾಧನೆ, ಇಲ್ಲ ಅಂತ ಹೇಳಿದ್ರೆ ದೂಡಲ್ಪಟ್ಟವರು, ದಬ್ಬಲ್ಪಟ್ಟವರು ಅವರು ಮಾಡುತ್ತಿರುವ ಆರಾಧನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಮಾಡುವ ರೀತಿಯಲ್ಲೇ ಗೊತ್ತಾಗೋಗುತ್ತೆ ಅಲ್ವಾ? ಈಗ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗೋಗುತ್ತೆ ಈತ ಯಾವ ಜನಾಂಗದವನು, ಯಾವ ವರ್ಗದವನು, ಯಾವ ಧರ್ಮದವನು ಅನ್ನೋದು ಗೊತ್ತಾಗೋಗುತ್ತೆ. ಹೇಗೆ? ಆ ಚಿಹ್ನೆಗಳನ್ನು ನೋಡಿ ಅಲ್ವಾ? ತಲೆ ಮೇಲೆ ಕುಂಕುಮ ಇದ್ರೆ ಅವರು ಹಿಂದೂಗಳು, ಕುತ್ತಿಗೆಯಲ್ಲಿ ಶಿಲ್ಬೆ ಇದ್ರೆ ಅವರು ಕ್ರೈಸ್ತರು, ಬುರ್ಕ ಹಾಕ್ಕೊಂಡಿದ್ರೆ ಅವರು ಮುಸಲ್ಮಾನರು. ಇನ್ನು ಬೇರೆ ಬೇರೆ ವರ್ಗಕ್ಕೆ ಅದರದೇ ಆದ ಒಂದು ಏನಿದೆ, ನಿಯಮಗಳಿದೆ ಅಲ್ವಾ? ಪದ್ಧತಿ ಇದೆ. ಅದನ್ನು ನೋಡಿದಾಗಲೇ ಗೊತ್ತಾಗೋಗುತ್ತೆ. ಅದೇ ರೀತಿಯೇ ಆರಾಧನೆಯನ್ನು ನೋಡುವಾಗ ನಮ್ಮ ದೇವಾಲಯದಲ್ಲಿರ್ಬೋದು, ಇರುವಂಥ ಆಲಯದಲ್ಲಿರ್ಬೋದು, ಆರಾಧನೆ ನೋಡುವಾಗ ನಮಗೆ ಗೊತ್ತಾಗೋಗುತ್ತೆ ಇದು ಪರಿಶುದ್ಧ ದೇವದೂತರು ಮಾಡುತ್ತಿರುವ ಆರಾಧನೆಯನ್ನು ಅಥವಾ ದಬ್ಬಲ್ಪಟ್ಟಂತಹ ದೇವದೂತರುಗಳು ಮಾಡುತ್ತಿರುವ ಆರಾಧನೆ ಅನ್ನೋದು ಗೊತ್ತಾಗೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ನೋಡಿದ್ರಾ? 2-3 ವರ್ಷದ ಮಗು ಒಂದು ಸಂದೇಶ ಕೊಡ್ತಾ ಇದೆ, ಎಚ್ಚರಿಕೆ ಸಂದೇಶ ಕೊಡ್ತಾ ಇದೆ. ನೋಡಿದ್ರಾ? ನೋಡಿಲ್ಲ? 3 ವರ್ಷದ ಮಗು ತನ್ನ ತಾಯಿಗೆ ಎಚ್ಚರಿಕೆ ಕೊಡ್ತಾ ಇದೆ, ಮಮ್ಮಿ ಗೆಟ್ ರೆಡಿ, ಜೀಸಸ್ ಇಸ್ ಕಮಿಂಗ್. ಪ್ರಭು ಯೇಸು ಕ್ರಿಸ್ತರು ಬರ್ತಾ ಇದ್ದಾರೆ ಮಧ್ಯ ಆಕಾಶದಲ್ಲಿ, ನಾವು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಗೆಟ್ ರೆಡಿ ಮಮ್ಮಿ, ಗೆಟ್ ರೆಡಿ ಅಂತ ಹೇಳಿ ಅನೇಕ ವಿಷಯಗಳನ್ನು, ಅನೇಕ ಸಂದೇಶಗಳನ್ನು ಕೊಡ್ತಾ ಇದೆ. ಆದರೂ ಕೂಡ ನಾವು ಎಷ್ಟು ಅಲಕ್ಷ್ಯರಾಗಿದ್ದೀವಲ್ವಾ? ಬೈಬಲ್ ಹೇಳೋದು ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಲೂಕನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಬರೆದಿರುವ ಆ ಪ್ರವಾದನೆ ನೆರವೇರ್ತಾ ಇದೆ ನೋಡಿ. ಲೂಕನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಬರೆದಿರುವಂಥ ಪ್ರವಾದನೆ ಎಷ್ಟು ಸುಂದರವಾಗಿ, ಎಷ್ಟು ಸ್ಪಷ್ಟವಾಗಿ ನೆರವೇರ್ತಾ ಇದೆ ಅನ್ನೋದನ್ನು ನಾವು ಕಾಣ್ಬೋದು. ಲೂಕನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 25, 25, 26, 27 ಓದಿ. ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ನೋವನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ನೋವನು ನಾವಿಯನ್ನು ಹತ್ತುವ ದಿನದ ತನಕ ಜನರು ತಿನ್ನುತ್ತಾ ಕುಡಿಯುತ್ತಾ ಇದ್ದರು, ಮದುವೆ ಮಾಡಿಕೊಡುತ್ತಾ ಇದ್ದರು. ಜಲಪ್ರಳಯ ಬಂದು ಎಲ್ಲರನ್ನೂ ನಾಶ ಮಾಡಿತು. ಪ್ರೈಸ್ ದಿ ಲಾರ್ಡ್. ಓಕೆ, 7ನೇ ವಾಕ್ಯ ಬರ್ಕೊಂಡ್ಬರೋಣ. ಇಲ್ಲಿ 7ನೇ ಪಾಯಿಂಟ್ ಬರ್ಕೊಂಡ್ಬರೋಣ. ಈ ಪರಿಶುದ್ಧ ದೇವದೂತರುಗಳು ದೇವರಿಗೆ ಸಂಪೂರ್ಣ ವಿಧೇಯರು.
ಸಂಪೂರ್ಣ ವಿಧೇಯರು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 103ನೇ ಅಧ್ಯಾಯ ವಾಕ್ಯ 20 ಓದೋಣ. 103:20. ಕೀರ್ತನೆಗಳ ಗ್ರಂಥ 103ನೇ ಅಧ್ಯಾಯ 20ನೇ ವಾಕ್ಯ. ಮೆಚ್ಚಿಸಿರಿ ಪ್ರಭುವನ್ನು ದೇವದೂತರುಗಳೇ, ದೇವದೂತರುಗಳೇ, ಆತನ ಆಣತಿ ಪಾಲಿಪ ಪರಾಕ್ರಮಿಗಳೇ, ಆತನ ಆಣತಿ ಪಾಳಿಪ ಪರಾಕ್ರಮಿಗಳೇ. ಇವರೆಲ್ಲರೂ ದೇವದೂತರುಗಳು. ದೇವರಿಗೆ ವಿಧೇಯರಾಗಿ ಅವರ ಆರ್ಡರ್ನ, ಕಮಾಂಡ್ನ ಏನ್ ಮಾಡ್ತಾ ಇದಾರೆ? ಅನುಸರಿಸಿ ಪಾಲಿಸುವಂತವರು, ಫಾಲೋ ಮಾಡುವಂಥವ್ರು. ಪ್ರೈಸ್ ದಿ ಲಾರ್ಡ್. ಆದರೆ 2000 ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಏನು ಆದಾಮನಿಂದ, ಈಗ ಮತ್ತೊಮ್ಮೆ ತಗೊಳ್ಳೋಣ ಇದನ್ನ, ಆದಾಮನಿಂದ ಅಬ್ರಹಾಮನ ತನಕ 2000 ವರ್ಷಗಳು ಅಲ್ವಾ? 2000 ವರ್ಷಗಳು. ಅಬ್ರಹಾಮನಿಂದ ದಾವೀದನ ತನಕ, ದಾವೀದ 2000 ವರ್ಷಗಳು. ದಾವೀದನಿಂದ ಪ್ರಭು ಯೇಸು ಕ್ರಿಸ್ತರ ತನಕ, ದಾವೀದನಿಂದ ಪ್ರಭು ಯೇಸು ಕ್ರಿಸ್ತರ ತನಕ, ಪ್ರಭು ಯೇಸು ಕ್ರಿಸ್ತರು 2000 ವರ್ಷಗಳು. ಪ್ರಭು ಯೇಸು ಕ್ರಿಸ್ತರಿಂದ, ಪ್ರಭು ಯೇಸು ಕ್ರಿಸ್ತರಿಂದ ನಮ್ಮ ತನಕ 2025 ವರ್ಷಗಳು. ಇಲ್ಲಿ 2000 ವರ್ಷ ಬರಬೇಕಾಗಿತ್ತು ಅಲ್ವಾ? ಇಲ್ಲಿ 2000 ವರ್ಷ ಬರಬೇಕಾಗಿತ್ತು. ಆದರೆ 25 ವರ್ಷ ನಮಗೆ ಏನು? ಬೋನಸ್. ಈ ಬೋನಸ್ ಏನಾಗ್ತದೆ ಅಂತ ಗೊತ್ತಾ ನಿಮಗೆ? ಬೋನಸ್ ಏನಾಗ್ತದೆ ಅಂತ ಹೇಳಿದ್ರೆ, ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 25 ಓದೋಣ. 25. ಆದರೆ ಅದಕ್ಕೆ ಮೊದಲು ಓದಿ. ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ತೀವ್ರ ಯಾತನೆಯನ್ನ ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನ ಕೊಟ್ಟು ನೀವು ನೋಡ್ತಾ ಬಂದ್ರೆ 25 ವರ್ಷಗಳಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ ತಿರಸ್ಕರಿಸ್ತಾ ಇದ್ದೀವಿ ಹೊರತು ನಾವು ಅವರನ್ನ ಖಂಡಿತವಾಗ್ಲೂ ದೇವದೂತರಂತೆ ವಿಧಿಯರಾಗಿ ನಾವು ನಡ್ಕೊಳ್ತಾ ಇಲ್ಲ. ಸರಿಸುಮಾರು 25 ವರ್ಷಗಳಿಂದ ನಾವು ನೋಡ್ತಾ ಬಂದ್ರೆ ದಿನದಿಂದ ದಿನಕ್ಕೆ ಪ್ರಭುವನ್ನು ನಾವು ಅವಮಾನ ಪಡಿಸ್ಕೊಂಡು ಈ ವಿಗ್ರಹದ ಮೇಲೆ ಇಟ್ಟಿರುವಂತಹ ಈ ಸ್ವರೂಪದ ಮೇಲೆ ಇಟ್ಟಿರುವಂತಹ ವಿಶ್ವಾಸ ದೇವರ ಮೇಲೆ ಇಲ್ಲದೆ, ದೇವರ ವಾಕ್ಯದ ಮೇಲೆ ಇಲ್ಲದೆ, ವ್ಯಕ್ತಿಗಳ ಮೇಲೆ ಇಟ್ಟಿರುವ ಭರವಸೆ, ವ್ಯಕ್ತಿಗಳ ಮೇಲೆ ಇಟ್ಟಿರುವಂಥ ವಿಶ್ವಾಸ, ವ್ಯಕ್ತಿಗಳ ಮೇಲೆ ಇಟ್ಟಿರುವಂಥ ನಂಬಿಕೆ ದೇವರ ಮೇಲೆಯೋ ದೇವರ ಜೀವವುಳ್ಳ ವಾಕ್ಯದ ಮೇಲೆ ಇಡದೆ ಈ ದಿನ ನಾವು ದೇವರನ್ನು ನಾವು ತಿರಸ್ಕೃತ ಮಾಡ್ತಾ ಇದ್ದೀವಿ. ಹೌದಾ? ನಂಬ್ತೀರಾ? ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 25ನೇ ವಾಕ್ಯ ನೆರವೇರಿ ಆಯ್ತು. 25 ವರ್ಷಗಳು ಬೋನಸ್ ಅಂತ ನಾವೇನು ತಗೊಂಡಿದ್ದೀವೋ ಅದನ್ನು ದೇವರು ಇನ್ನೂ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯ ಹಾಗೂ ಮತ್ತಾಯನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 14ನೇ ವಾಕ್ಯ ನುಡಿಯುವಂತೆ, ನನ್ನ ಹಾಗೂ ನಿಮ್ಮ ಅಥವಾ ನಿಮ್ಮ ಮಕ್ಕಳ ಅಥವಾ ನಮ್ಮ ಸಂತತಿಯ ನಮ್ಮ ಮರಣದಲ್ಲಿ ಪ್ರಭುವಿಗೆ ಏನಿಲ್ಲ,
ಸಂತೋಷ ಇಲ್ಲ, ಅವಲೇಶವಾದರೂ ಸಂತೋಷವಿಲ್ಲ. ಸಂತೋಷ ಇಲ್ಲ. ನಮ್ಮ ಮರಣದಲ್ಲಿ ಅವರಿಗೆ ಸಂತೋಷ ಇಲ್ಲ. ಇನ್ನೂ ಅವಕಾಶ ಕೊಡ್ತಾ ಇದ್ದಾರೆ, ಬದಲಾಗ್ತಾರ ಅಂತ. ಜನರು ಬದಲಾಗ್ತಾ ಇದ್ದಾರ ಅಂತ ಹೇಳಿದ್ರೆ ಬದಲಾಗ್ತಾ ಇಲ್ಲ. ಎಲ್ಲ ತಾಯಿತಗಳ ಮೇಲೆ ಹೋಗ್ತಾ ಇದ್ದಾರೆ, ನಿಂಬೆಹಣ್ಣು ಮೇಲೆ ಹೋಗ್ತಾ ಇದ್ದಾರೆ, ತೆಂಗಿನಕಾಯಿ ಮೇಲೆ ಹೋಗ್ತಾ ಇದ್ದಾರೆ. ಈಗ ನೀವು ತಮಿಳುನಾಡಲ್ಲಿ ತುಂಬ ಚರ್ಚ್ಗಳಲ್ಲಿ ನಿಂಬೆಹಣ್ಣಿನ ಹಾರ ಹಾಕ್ತಾ ಇದ್ದಾರೆ, ಮತ್ತು ತೆಂಗಿನಕಾಯಿಯಲ್ಲಿ ದೀಪ ಮಾಡಿ ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಎಲ್ಲಿಂದ ಬಂತು ಅಲ್ವಾ? ಏಕೆ ಅಂತ ಹೇಳಿದ್ರೆ ನಾವು ಯಾವಾಗ ನಮ್ಮ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ತೀವೋ, ದೇವರಿಗೆ ನಮ್ಮನ್ನು ದೇವರು ಉಂಟು ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಅವರನ್ನು ಆರಾಧಿಸುವುದಕ್ಕಾಗಿ, ಅವರನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಹೊರತು ಈ ರೀತಿಯಾಗಿ ಮಾಡಲಿಕ್ಕೆ ಅಲ್ಲ. ನಮಗೆ ಕೊಟ್ಟ ಕೆಲಸ ನಾವೇನು ಮಾಡಬೇಕಲ್ವಾ? ಈಗ ಒಂದು ಶಾಲೆ ತಗೊಂಡಾಗ ಆ ಶಾಲೆಯಲ್ಲಿ ಒಂದು ಟೀಚರ್ ಇರ್ತಾರೆ ಅಥವಾ ಹೆಡ್ ಮಿಸ್ ಇರ್ತಾರೆ, ಮತ್ತು ಅದರ ಜೊತೆಯಲ್ಲಿ ಕೆಲಸಗಾರ ಇರ್ತಾರೆ, ಸಹಪಾಠಿಗಳಿರ್ತಾರೆ, ಆಯಮ್ಮ ಇರ್ತಾರೆ, ಅಡಿಗೆ ಕೆಲಸ ಮಾಡೋರು ಇರ್ತಾರೆ, ಸ್ವೀಪರ್ ಗುಡಿಸುವವರು ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಅವರಿಗೆ ನೇಮಿಸಿರುವಂಥ ಕೆಲಸ ಅವರು ಮಾಡಬೇಕು. ಈಗ ಕಸ ಗುಡಿಸುವವರು ಬಂದು ನಾನು ಅಯ್ಯೋ ಟೀಚರ್ ಬಂದಿಲ್ಲ ಅಂತ ಹೇಳಿ ಹೋಗಿ ಪಾಠ ತಗೊಂಡ್ರೆ ಬಿಡ್ತಾರಾ? ತಗೊಳ್ಬಾರ್ದು. ಆ ರೀತಿ ತಗೊಳ್ಬಾರ್ದು. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಅವರವರಿಗೆ ದೇವರು ಒಂದೊಂದು ಕೆಲಸಗಳನ್ನು ನಿಗದಿ ಮಾಡಿಟ್ಟಿದ್ದಾರೆ. ನಮ್ಮನ್ನು ದೇವರು ಏನಕ್ಕೋಸ್ಕರ ಆರಿಸ್ಕೊಂಡಿದ್ದಾರೆ? ಜಗತ್ತು ಉಂಟಾಗುವ ಮೊದಲೇ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇರುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ಈಗ ನಾವು ದೇವರಿಗೆ ವಿಧೇಯರಾಗಿ ನಾವು ಇರಬೇಕೇ ಹೊರತು ಆದರೆ ದೂಡಲ್ಪಟ್ಟ ದೇವದೂತರುಗಳಂತೆ ನಾವೇನು ಮಾಡ್ತಾ ಇದ್ದೀವಿ? ಈ ದಿನಗಳಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೀವಿ, ದೇವರಿಗೆ ವಿರುದ್ಧವಾಗಿ ನಾವಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಹಂಗೆ ಬಂತು, ಹಿಂಗೆ ಬಂತು, ಅಲ್ಲಿ ಜೇನುತುಪ್ಪ ಬಂತು, ಇಲ್ಲಿ ನೀರು ಬಂತು, ಇಲ್ಲಿ ತೀರ್ಥ ಬಂತು. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? 25 ವರ್ಷಗಳಲ್ಲಿ. ಅದಕ್ಕಿಂತ ಮುಂಚೆ ಇದ್ಯಾವುದು ಇರಲಿಲ್ಲ. ಇದ್ದಿರ್ಬೋದು, ಬಟ್ ಅದು ನಮ್ಗೆ ಯಾರಿಗೂ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಮೀಡಿಯಾ ಇರೋದ್ರಿಂದ ಆದಷ್ಟು ಬೇಗ ಗೊತ್ತಾಗ್ತದೆ. ಚಿರತೆಯ ರೂಪದಲ್ಲಿ ಸೈತಾನನ ಕಾರ್ಯಗಳು ಅತಿ ವೇಗವಾಗಿ ನಡೀತಾ ಇದೆ ಈ ಭೂಮಿಯಲ್ಲಿ. ಅದಕ್ಕೊಂದು ಬಲವಾದ ಕಾರಣ ಇದೆ. ಗೊತ್ತಾ ನಿಮಗೆ ಅದು ಏನು ಕಾರಣ ಅಂತೇಳಿ? ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಗೊತ್ತಿದೆಯಾ ಗೊತ್ತಿಲ್ಲ ಬಲವಾದ ಕಾರಣ ಏನಕ್ಕೆ ಅಂತ? ಕಾಲ ಸನ್ನಿಹಿತವಾಯ್ತಾ? ವಿಶ್ವಾಸದಿಂದ ಭ್ರಷ್ಟರಾಗಿ ಮಾಡಕ್ಕೆ. ಓಕೆ, ಒಂದು ವಾಕ್ಯವನ್ನು ನಾವು ಓದೋಣ. ಮತ್ತಾಯನ ಬರೆದ ಶುಭ ಸಂದೇಶ, ಮತ್ತಾಯ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದೋಣ. 6ನೇ ಅಧ್ಯಾಯ 10ನೇ ವಾಕ್ಯ. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ಪ್ರೈಸ್ ದಿ ಲಾರ್ಡ್. ಇದು ಸ್ವರ್ಗ, ದೇವರು ವಾಸಿಸುವಂಥ ಸ್ಥಳ ಸ್ವರ್ಗ. ಇದು ಭೂಮಿಯಲ್ಲಿ ನಾವಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಭೂಮಿಯಲ್ಲಿ ನಾವಿದ್ದೀವಿ ಇಲ್ಲಿ ಅಲ್ವಾ? ಯೇಸು ಸ್ವಾಮಿ ಏನು ಹೇಳಿದ್ರು? ನಿಮ್ಮ ರಾಜ್ಯ ಬರಲಿ. ಎಲ್ಲಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ? ಈ ಭೂಲೋಕಕ್ಕೆ ದೇವರ ರಾಜ್ಯ ಈ ಭೂಲೋಕಕ್ಕೆ ಬರಬೇಕು. ಅದೇ ಅಲ್ವಾ ಪ್ರಾರ್ಥನೆ? ಹೌದಾ? 1000 ಟೈಮ್ ಹೇಳ್ತೀವಿ ನಾವು. ನಮ್ಮ ಸ್ಪೀಡ್ ಹೆಂಗಿರುತ್ತೆ ಅಂದರೆ, ಚಿರತೆನೂ ನಾವು ಮಾಡುವ ಪ್ರಾರ್ಥನೆ, ಕೆಲವರು ಮಾಡುವ ಪ್ರಾರ್ಥನೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅವರು ಪ್ರೇಯರ್ ಮಾಡಬೇಕಾದ್ರೆ ಚಿರತೆ ಏನಾದರೂ ಮುಂದೆ ಬಂತು ಅಂತ ಹೇಳಿದ್ರೆ ಆ ಚಿರತೆ ಓಡುವ ಸ್ಪೀಡ್ಗಿಂತಲೂ ಇವರ ಪ್ರಾರ್ಥನೆ ಸ್ಪೀಡಾಗಿರುತ್ತೆ.
ನೋಡಿ, ಅವಿವೇಕಿಗಳಾಗಿ ಹೋಗಿದ್ದೀವಿ ನಾವು. ಯಾಕಂದರೆ ಪ್ರೇಯರ್ ಮಾಡ್ತೀವಿ 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 ಮಾಡ್ತೀವಿ, ತಲೆ ಬುಡ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀವಿ. ದೇವರ ರಾಜ್ಯ ಭೂಮಿಯಲ್ಲಿ ಬರೋದಕ್ಕಾಗಿ ಪ್ರಭು ಯೇಸು ಕ್ರಿಸ್ತ ನಮಗೆ ಕಲಿಸಿಕೊಟ್ಟ ಪ್ರಾರ್ಥನೆ. ಈ ಭೂಮಿಯಲ್ಲಿ ದೇವರ ರಾಜ್ಯ ನಿರ್ಮಿಸಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಇಟ್ಟಿರೋದು. ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವಿಸ್ಲಿಕ್ಕೆ ಅಲ್ಲ. ದೇವರ ರಾಜ್ಯ ಬರಬೇಕು ಅಂತ ಹೇಳಿದ್ರೆ ನೋಹನಂತೆ, ಮಾತೆ ಮರಿಯಮ್ಮನವರಂತೆ, ಯೋಸೇಫರಂತೆ, ಜೋಸೇಫನಂತೆ, ಅಬ್ರಹಾಮ, ಈಸಾಕ, ಯಾಕೋಬರಂತೆ ನಾವು ಇದ್ರೆ ಮಾತ್ರ ಬರುತ್ತೆ. ಇಲ್ಲಾಂದ್ರೆ ಹೆಂಗ್ ಬರುತ್ತೆ? ಬರಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ದೇವರ ರಾಜ್ಯ ಸ್ವರ್ಗದ, ನೋಡಿ ಅಲ್ಲಿ ವಾಕ್ಯದಲ್ಲಿ ಏನು ಹೇಳ್ತಾರೆ? ಸ್ವರ್ಗದಲ್ಲಿರೋ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ. ಎಲ್ಲಿಗೆ ಬರಲಿ? ನೋಡಿ, ಅದು ವಾಕ್ಯ ಮುಂದುವರಿಸಿ ಹೇಳ್ತಾರೆ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಜಗತ್ತಿನಲ್ಲಿಯೂ ನೆರವೇರಲಿ. ಇದು ದೇವರ ರಾಜ್ಯ. ಪ್ರೈಸ್ ದಿ ಲಾರ್ಡ್. ಆ ರಾಜ್ಯವನ್ನು ನಾವಿಲ್ಲಿ ಕಟ್ಟಬೇಕು. ಇದು ಕೂಡ ದೇವರ ರಾಜ್ಯವಾಗಿಯೇ ನಾವು ನಿರ್ಮಿಸ್ಬೇಕಂದ್ರೆ ಮುಖ್ಯವಾಗಿ ಏನು ಬೇಕು? ಪರಿಶುದ್ಧತೆ ಇರಬೇಕು ಅಲ್ವಾ? ಧರ್ಮಶಾಸ್ತ್ರ ಉಲ್ಲಂಘನೆ ಆಗಬಾರ್ದು, ಪರಿಶುದ್ಧತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಆಗಿದ್ದಾಗ ಮಾತ್ರ ದೇವರ ರಾಜ್ಯ ಈ ಭೂಮಿಯಲ್ಲಿ ಇಳಿದು ಬರಲಿಕ್ಕೆ ಸಾಧ್ಯ. ಈ ಭೂಮಿ ಈಗ ಏನಾಗೋಗಿದೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಮೊದಲು ಈ ಭೂಮಿ ಯಾರ ಅಧೀನದಲ್ಲಿತ್ತು? ಯಾರ ಅಧೀನದಲ್ಲಿತ್ತು? ದೇವರ ಅಧೀನದಲ್ಲಿತ್ತ? ಸೈತಾನ ಅಧೀನದಲ್ಲಿತ್ತ? ಕರೆಕ್ಟಾಗಿ ಹೇಳಿ. ಆದಾಮ ಪಾಪ ಮಾಡಿದಾಗ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಮತ್ತೆ 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 ರಿಪೀಟ್ ಮಾಡೋದು ಬೇಡ. ನಾವು ತುಂಬ ಮುಂದುವರೆದಿದ್ದೀವಿ ನಾವಲ್ವಾ? ತುಂಬ ವರ್ಷಗಳಾಗೋಯ್ತು ಕ್ರೈಸ್ತರಾಗಿ, ಆದರೆ ನಮಗೆ ಅರಿವೇ ಇಲ್ಲ ಏನು ನಡೀತಾ ಇದೆ. ಆದಾಮ ಪಾಪ ಮಾಡಿದಾಗ, ಆದಾಮನಿಗೆ ಮುಂಚೆ ಈ ಭೂಮಿ ಯಾರ ಅಧೀನದಲ್ಲಿತ್ತು? ದೇವರ ಅಧೀನದಲ್ಲಿತ್ತು. ಆದಾಮ ಪಾಪ ಅಧಿಕಾರವನ್ನು ತಗೊಂಡ್ಬಂದು ಯಾರು ಕೊಟ್ಟರು? ಆದಾಮನಿಗೆ ಕೊಟ್ಟರು. ಆದಾಮ ಪಾಪ ಮಾಡಿದಾಗ ಆ ಅಧಿಕಾರ ಯಾರ ಕೈಗೋಯ್ತು? ಸೈತಾನನ ಕೈಗೋಯ್ತು. ಕರೆಕ್ಟಾ? ಹೌದಾ? ಯೋಹಾನನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ನೋಡಿ, ಇಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡ್ತಾ ಹೋಗೋಣ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 30ನೇ ವಾಕ್ಯ. 14:30. ಯೋಹಾನ ನೋಡಿ, ಬರ್ಕೊಳ್ಳಿ ಬೇಕಾದ್ರೆ, ಇದು ತುಂಬ ಇಂಪಾರ್ಟೆಂಟು. ಯೋಹಾನ 14:30. ಓಕೆ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಇಹದ ಲೋಕಾಧಿಪತಿ ಬರುವ ಸಮಯವಾಯಿತು, ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶವಿಲ್ಲ. ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಹೇಳ್ತಾರ? ಇದೆಯಾ? ನೋಡಿ, ವಾಕ್ಯ ಇದೆಯಾ ಅಲ್ಲಿ? ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಏನು ಹೇಳ್ತಾರೆ? ನನಗೆ ಏನಿಲ್ಲ ಅಧಿಕಾರ, ಯಾವ ಅಧಿಕಾರವೂ ಅವನಿಗಿಲ್ಲ. ಯಾರಿಗೆ? ಸೈತಾನನಿಗೆ. ಅದೇ 15ನೇ ಅಧ್ಯಾಯ ಯೋಹಾನ 15ನೇ ಅಧ್ಯಾಯ 26ನೇ ವಾಕ್ಯ ಓದಿ. 26. ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನೀವು ನಿಮ್ಮ ಪೋಷಕರನ್ನಾಗಿ
ನಾನು ಪಿತನಿಂದಲೇ ಕಳುಹಿಸುವೆನು. ಆ, ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು. ಅವರು ಬಂದು ಸಾಕ್ಷಿ ನೀಡುವರು. ನೋಡಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಅಧಿಕಾರ ಇಲ್ಲ. ಯಾರಿಗೆ? ಸೈತಾನನಿಗೆ ಅಧಿಕಾರ ಇಲ್ಲ. ಪೋಷಕ ಬಂದು ಸಾಕ್ಷಿ ನೀಡ್ತಾರೆ. ಯೋವಾನ 16ನೇ ಅಧ್ಯಾಯ ವಾಕ್ಯ 33, ಕೊನೆಯ ವಾಕ್ಯ ಓದಿ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಮೊದಲನೇದಾಗಿ ಹೇಳ್ತಾರೆ ಸೈತಾನಲ್ಲಿದ್ದಂಥ ಅಧಿಕಾರ, ಸೈತಾನನಿಗೆ ಅಧಿಕಾರ ಇತ್ತು ಲೋಕದಲ್ಲಿ. 14ನೇ ಅಧ್ಯಾಯ ವಾಕ್ಯ 30ರಲ್ಲಿ ಲೋಕಾಧಿಪತಿ ಅಂದರೆ ಈ ಲೋಕದ ಒಡೆಯ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಪವಿತ್ರಾತ್ಮರು ಬರ್ತಾರೆ. ಪವಿತ್ರಾತ್ಮರು ಸಾಕ್ಷಿ ಕೊಡ್ತಾರೆ. ಸಾಕ್ಷಿ ಕೊಟ್ಟಾದ ಮೇಲೆ ಇಲ್ಲಿ ಯೋಹಾನ 33ರಲ್ಲಿ ಹೇಳ್ತಾರೆ, 16:33ರಲ್ಲಿ ಹೇಳ್ತಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬಂತು ನೋಡಿ ಶಿಲ್ಬೆ. ಇದೇ ಶಿಲ್ಬೆ, ಇದೇ ಶಿಲ್ಬೆಯ ಗುರುತು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಜಯದ ಚಿಹ್ನೆ, ಜಯದ ಚಿಹ್ನೆ. ಜಯದ ಚಿಹ್ನೆ ಶಿಲುಬೆ ಗುರುತು. ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳ್ತಾರೆ, ಅಧಿಕಾರ ಇಲ್ಲ ಯಾರ ಮೇಲೆ? ಸೈತಾನನಿಗೆ ಪ್ರಭು ಯೇಸು ಕ್ರಿಸ್ತರ ಮೇಲೆ ಅಧಿಕಾರ ಇಲ್ಲ. ಕಾರಣ ಏನಂತೀರ? ಅವನು ಆಲ್ರೆಡಿ ಈ ಲೋಕವನ್ನು ಕಬಳಿಸ್ಕೊಂಡಿದ್ದ ಆಲ್ರೆಡಿ. ಆದರೆ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು ಆ ಅಧಿಕಾರವನ್ನು ನಾನು ಮರಳಿ ಪಡ್ಕೊಳ್ತೀನಿ ಅಂತ. ಆದರೆ ನಮ್ಮನ್ನು ಮುನ್ನಡೆಸಲಿಕ್ಕೆ ಪೋಷಕರನ್ನು ಕಳಿಸ್ಕೊಡ್ತೀನಿ, ಅವರು ನನ್ನ ಪರವಾಗಿ ಸಾಕ್ಷಿ ಕೊಡ್ತಾರೆ ಅಂತ ಹೇಳಿ ನಂತರ ಹೇಳ್ತಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಯಾಕೆ ಈ ಲೋಕವನ್ನ ಜಯಿಸಿರುವ ಲೋಕವನ್ನ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರ ರಾಜ್ಯ ಇಲ್ಲಿಗೆ ಬರಲಿ ಅನ್ನೋದಕ್ಕೋಸ್ಕರ. ಸುಮ್ಮನೆ ಕುತ್ಕೊಂಡು ಮಣಿ ಹಿಡ್ಕೊಂಡು ಪರಲೋಕದಲ್ಲಿ ಮತ್ತೆ ನಿಮ್ಮನ್ನ ಸ್ವಸ್ಥವಾಗಿ ಅನ್ನೋದಲ್ಲ. ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಯೋಜನೆ ಇದೆ. ದೇರ್ ಇಸ್ ಅ ಸಮ್ ಪ್ಲಾನ್. ದೇವರ ಯೋಜನೆ ಇದೆ. ದೇವರ ರಾಜ್ಯ ನಿರ್ಮಿಸುವುದಕ್ಕಾಗಿ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿರೋದು. ಮತ್ತಾಯ 6ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತಾ ಇದೆ, ನಿಮ್ಮ ರಾಜ್ಯ ಈ ಭೂಮಿಗೆ ಬರಬೇಕು. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ಆದರೆ ಮಾಡುವ ಪ್ರಾರ್ಥನೆ ಚಿರತೆನೆ ಬೆರಗುಗೊಳಿಸ್ಬಿಡುತ್ತಲ್ವಾ? ಚಿರತೆನ ಬೆರಗುಗೊಳಿಸ್ಬಿಡುತ್ತೆ. ನಮ್ಮ ಮರಿಯ ಸಂತ ಹೊರಡ ಕರ್ತರ ನಿಮ್ಮನೆ ಮುಗೀತು ಮ್ಯಾಟ್ರು. ಎಷ್ಟಾಯಿತು? 1 ಆಗೋಯ್ತು. ಮತ್ತೆ ಸ್ಟಾರ್ಟು. ನಮ್ಮ ಮರಿಯವರ ಪ್ರಶ್ನೆ ಮತ್ತೇನಾಗೋಯ್ತು. ಏನು ಪ್ರಯೋಜನ ಇದೆ? ಅವತ್ತಿಂದ ಇವತ್ತಿಗೂ ಹಂಗೆ ಇದ್ದೀವಿ ಅಲ್ವಾ? ಹಂಗೆ ಇದ್ದೀವಿ. ಮಾಡ್ತಾ ಇದ್ದೀವಿ. ನಮಗೊಂದು ಪ್ಲ್ಯಾನ್ ಗೊತ್ತಿಲ್ಲ. ಪ್ಲ್ಯಾನ್ ಏನು? ದೇವರ ರಾಜ್ಯ ನಿರ್ಮಿಸುವುದಕ್ಕೋಸ್ಕರ, ದೇವರ ಸಾಮ್ರಾಜ್ಯ ಈ ಭೂಮಿಯಲ್ಲಿ ಬರುವುದಕ್ಕಾಗಿ ದೇವರು ನನ್ನನ್ನು ಇಟ್ಟಿದ್ದಾರೆ, ನನ್ನ ಕುಟುಂಬವನ್ನು ಇಟ್ಟಿದ್ದಾರೆ. ನನಗೆ ಬಲಪಡಿಸಲಿಕ್ಕೆ ಕುಟುಂಬ ಇದೆ. ಅದಾದಮೇಲೆ ಧರ್ಮ ಕೇಂದ್ರ ಇದೆ. ಧರ್ಮ ಕೇಂದ್ರ ಆದಮೇಲೆ ಧರ್ಮ ಸಭೆ ಇದೆ. ಈಗ ಹೇಳಿ, ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 25ನೇ ವಾಕ್ಯ ನುಡಿಯುವ ಪ್ರಕಾರ, ಪ್ರಭು ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚಿತವಾಗಿ ನಾವು ಅವರನ್ನ ತಿರಸ್ಕಾರ ಮಾಡ್ತಾ ಇದ್ದೀವಾ ಇಲ್ವಾ? ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಭೂಮಿಯಲ್ಲಿ ಯೇಸು ಎಂಬ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಆದರೆ ಅನೇಕ ಬೋಧಕರು ಹೇಳ್ತಾರೆ, ಅನೇಕ ಪ್ರವಾದಿಗಳು ಹೇಳ್ತಾರೆ, ಅನೇಕ ಯಾಜಕರು ಹೇಳ್ತಾರೆ, ಮಾತೆ ಮರಿಯಮ್ಮನವ್ರ ಮುಖಾಂತರ ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇವರು ಎಲ್ಲಿಂದ ಬಂದವರು? ಅಂತಿಮ ದಿನಗಳಲ್ಲಿ ಇವರು ಎಲ್ಲಿಂದ ಬಂದವರು? ವಾಕ್ಯ ನೆರವೇರ್ತಾ ಇದೆ, ಪ್ರವಾದನೆ ವಾಕ್ಯ ನೆರವೇರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ತಿರಸ್ಕಾರ, ಯೇಸುವನ್ನ ತಿರಸ್ಕಾರ ಮಾಡ್ತಾ ಇದ್ದಾರಾ? ವಾಕ್ಯ ಪ್ರವಾದನೆ ನೆರವೇರ್ತಾ ಇದೆಯಾ? ನೆರವೇರ್ತಾ ಇದೆ.
ಕೇಳ್ತಾ ಇದೆ ಬ್ರದರ್. ನಮ್ಮ ಕಣ್ಣಾರೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆ brother. ಪ್ರಭುವನ್ನ ನೋಡಿ, ಮೊದಲು ಈಗ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ಅವರಿಗೆ ನೋವಾಗುತ್ತೋ? ನೋವಾಗಲ್ಲ. ನೋವಾಗುತ್ತೆ. 25 ವರ್ಷಗಳಿಂದ ಅವರು ನೋವು ಪಡ್ತಾ ಇದ್ದಾರೆ. 25 ವರ್ಷ, 2000 ವರ್ಷಕ್ಕೆ ಅವರು ಬರಬೇಕಾಗಿತ್ತು. ಮತ್ತೆ ಅವರು ಬಂದು ನಮ್ಮನ್ನೆಲ್ಲ ಮತ್ತೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದರೂ ಕೂಡ ಅವರು ಇಲ್ಲ, ಅಯ್ಯೋ ಇನ್ನೂ ಬದಲಾಗ್ಲಿಲ್ವಲ್ಲ, ಇವರು ಇನ್ನೂ ಬದಲಾಗ್ಲಿಲ್ವಲ್ಲ. ಈ ಭೂಮಿಯಲ್ಲಿ ನಮ್ಮ ರಾಜ್ಯ ಅಂದರೆ ನಾವು ಮನೆ ಕಟ್ಕೊಳ್ಳೋದು, ನಾವು ರಾಜ್ಯಭಾರ ಮಾಡೋದು, ಅಧಿಕಾರ ಅದೆಲ್ಲ ಮುಖ್ಯ. ದೇವರು ನಮ್ಮನ್ನು ಏನಕ್ಕೆ ಇಟ್ಟಿದ್ದಾರೆ, ಯಾವ ಯೋಜನೆಗೋಸ್ಕರ ಇಟ್ಟಿದ್ದಾರೆ ನೋಡಿ. ನಾವು ಸುಮಾರು ವರ್ಷಗಳಿಂದ ಹೇಳ್ಕೊಂಬಂದಿದ್ದೀವಿ ನಾವು ಈ ಕರ್ತನ ಪ್ರಾರ್ಥನೆ. ಅದು ನಮ್ಗೆ ಇನ್ನೂ ಅರ್ಥ ಆಗಲಿಲ್ಲ. ಆ ಕರ್ತನ ಪ್ರಾರ್ಥನೆಯ ಒಂದು ಪ್ಲ್ಯಾನ್, ಅದರಲ್ಲೇ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ ದೇವರು. ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ 10, 11, 12 ಇವೆಲ್ಲ ವಾಕ್ಯಗಳನ್ನು ನಾವು ಓದಬೇಕಾದ್ರೆ ದೇವರು ಅಲ್ಲೇ ಪ್ಲ್ಯಾನ್ ಇಟ್ಟಿದ್ದಾರೆ. ಆ ಪ್ಲ್ಯಾನೇ ನಮಗೆ ಗೊತ್ತಿಲ್ಲ. ಹೇಳ್ತಾ ಇದ್ದೀವಿ ನೋಡಿ. ಬ್ಯಾಪ್ಟಿಸಮ್ಗೆ ಹೋದ್ರು, ಹುಟ್ಟಿದ ಹಬ್ಬಕ್ಕೆ ಹೋದ್ರು ಅದೇ ಪ್ರೇಯರ್ ಮಾಡ್ತೀವಿ. ಮದುವೆಗೆ ಹೋದ್ರು ಅದೇ ಪ್ರೇಯರ್ ಮಾಡ್ತೀವಿ. ಬೇರೆ ಏನಾದರೂ ಶುಭ ಕಾರ್ಯಗಳು ಅಲ್ಲೂ ಅದೇ ಪ್ರೇಯರ್ ಮಾಡ್ತೀವಿ. ಮರಣಕ್ಕೆ ಹೋದ್ರು ಅದೇ ಪ್ರೇಯರು, ತಿಥಿಗೆ ಹೋದ್ರು ಅದೇ ಪ್ರೇಯರು. ಅದಕ್ಕೆ ದೇವ್ರು ನಮ್ಮನ್ನು ಇಟ್ಟಿರೋದು. ನಾವು ಅಂದರ ಅವಿವೇಕಿಗಳ ಅವಿವೇಕಿಗಳು. ದೇವರು ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಒಬ್ಬ ಪೋಷಕರನ್ನು ಕೊಡ್ತಾರೆ. ಆ ಪೋಷಕರು ಆ ಸಮಯದಲ್ಲಿ ಯಾವ ಅವಶ್ಯಕತೆ ಬೇಕೋ ಅದಕ್ಕೋಸ್ಕರ ಪ್ರಾರ್ಥನೆ ಯಾರ ಮುಖಾಂತರ ಮಾಡಿಸ್ತಾರೆ? ನಮ್ಮ ಮುಖಾಂತರ ಮಾಡಿಸ್ತಾರೆ. ಪವಿತ್ರಾತ್ಮರು ನಮ್ಮ ಮುಖಾಂತರ ಪ್ರಾರ್ಥನೆ ಮಾಡಿಸ್ತಾರೆ, ಹಾಗೂ ನಮ್ಮ ಪರವಾಗಿ ದೇವರಲ್ಲಿ ಅವರು ಭಿನ್ನಯಿಸ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ? ಹುಟ್ಟುದಬ್ಬಕ್ಕೂ ಒಂದೇ ಪ್ರಾರ್ಥನೆ, ಮದುವೆಗೂ ಒಂದೇ ಪ್ರಾರ್ಥನೆ, ಬೇರೆ ಫಂಕ್ಷನ್ಗೂ ಒಂದೇ ಪ್ರಾರ್ಥನೆ, ಮರಣಕ್ಕೂ ಒಂದೇ ಪ್ರಾರ್ಥನೆ. ಅದು ಪ್ರಾರ್ಥನೆನಾ? ಇಲ್ಲ. ಆ ಸಮಯಕ್ಕೆ ಏನು ಬೇಕು? ಹುಟ್ಟುವ ಮಗುವಿಗೆ ಆಶೀರ್ವಾದ ಏನು? 1000 ವರ್ಷಗಳು ಅಥವಾ 100 ವರ್ಷ ಈ ಮಗು ನಿಮ್ಮ ಪ್ರೀತಿಯ ಮಗುವಾಗಿ ಏನು ಮಾಡಲಿ, ಬೆಳೀಲಿ ದೇವರೇ ಅಂತೇಳಿ ಪ್ರಾರ್ಥನೆ ಮಾಡೋದು. ಮದುವೆಗೆ ಹೋದಾಗ ಗಂಡ ಹೆಂಡತಿಯನ್ನು ಆಶೀರ್ವದಿಸಿರಿ, ಸೈತಾನನ್ನು ಇವರನ್ನು ಮುಟ್ಟದ ಹಾಗೆ ಇವರು ನಿಮ್ಮ ರಾಜ್ಯ ಏನು ಬಯಸ್ತಾ ಇದೆಯೋ ಅದೇ ರೀತಿ ಜೀವಿಸುವಂತಾಗಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡೋದು. ವಿವಿಧ ಕಾರ್ಯಗಳು, ಬೇರೆ ಬೇರೆ ಕಾರ್ಯಗಳಿಗೆ ಹೋದಾಗ ಅಲ್ಲಿ ಅವಶ್ಯಕತೆ ಏನಿದೆ ಆ ಪ್ರಾರ್ಥನೆ. ಮರಣಕ್ಕೆ ಹೋದಾಗ ದೇವರೇ ಈ ಆತ್ಮವನ್ನು ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ, ಇವರು ಮಾಡಿರುವ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ನೀಡಿರಿ ಅಂತ ಪ್ರಾರ್ಥನೆ ಮಾಡೋದು. ಈ ಪ್ರಾರ್ಥನೆಗಳು ವಿಧ ವಿಧ ಚೇಂಜ್ ಆಯ್ತಾ? ಇಲ್ಲ ಎಲ್ಲ ಒಂದೇ ಪ್ರಾರ್ಥನೆ ಆಯ್ತಾ? ಎಲ್ಲ ಒಂದೇ ಆಯ್ತು. ಎಲ್ಲ ಒಂದೇ ಆಯ್ತಾ ಬ್ರದರ್? ನಾನು ಏನು ಹೇಳಿದೆ ಅಂತ ಅರ್ಥ ಆಯ್ತಾ ನಿಮಗೆ? ಈಗ ನೀವ್ ಹೇಳಿದ್ದು ಚೇಂಜ್ ಆಯ್ತು. ಹೌದು, ನಾನು ಅದಕ್ಕೆ ಹೇಳ್ತಾ ಇರೋದು. ಈಗ ನಾನು ತಿಳಿಸ್ಕೊಟ್ಟಿದ್ದು ಬೇರೆ ಬೇರೆ ಆಯ್ತಲ್ವಾ? ಹಾಗಾದ್ರೆ ಇಷ್ಟು ದಿನ ನಾವು ಮಾಡಿದೇನು? ಎಲ್ಲ ಒಂದೇ ಮಿಕ್ಸ್. ಲೋಕದ ಪ್ರಾರ್ಥನೆ. ಬ್ರದರ್, ಒಂದ್ ನಿಮಿಷ ಬ್ರದರ್. ಈ ಮರಣ ಒಂದು ಮನುಷ್ಯ ಸತ್ತಾದ್ಮೇಲೆ ಆ ಮನುಷ್ಯನ ಆತ್ಮಕ್ ನಾವು ಪ್ರೇಯರ್ ಮಾಡಿದ್ರೆ ಪ್ರಯೋಜನ ಇದೆಯಾ? ಇದೆ ಸಿಸ್ಟರ್, 100% ಇದೆ. ಯಾಕಿಲ್ಲ ಅಂತ? ಸತ್ತಾದ್ಮೇಲೆ ಹೇಗೆ ಪ್ರಯೋಜನ ಇದೆ ಬ್ರದರ್? ಯಾಕಿಲ್ಲ? ಸತ್ತಾದ್ಮೇಲೆ ಯಾಕೆ ಪ್ರಯೋಜನ ಇಲ್ಲ? ಇಲ್ಲ, ಆತ್ಮ ಜೀವಂತವಾಗಿದ್ದಾಗ ಅವ್ನು ತಿದ್ಕೋಬೇಕು. ನ್ಯಾಯ ತೀರ್ಪು ಆಗಿಲ್ಲಲ್ಲ. ದೇವರ ದಯೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋದಲ್ವಾ? ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ, ದಯೆ ಕೊಡೋದು ಬಿಡೋದು ದೇವ್ರ ಕೆಲಸ. ಸತ್ತ ಮೇಲೆ ಮಾಡಿ ಏನು ಪ್ರಯೋಜನ ಇಲ್ಲ ಬ್ರದರ್. ನೋಡಿ, ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ. ನಮಗೆ ದೇವ್ರು ಕೊಟ್ಟಿರೋದೇನು? ಆ ಆತ್ಮ ರಕ್ಷಿಸಲ್ಪಡ್ಬೇಕು. ಕೊನೆಯ ತನಕ ಹೋರಾಡ್ಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ಆಗಲ್ಲ ಅಂತ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದರೆ ಆ ಆತ್ಮಕ್ಕೋಸ್ಕರ ಏನು ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ. ಸೈತಾನ ಹೆಂಗೆ ಹೋರಾಟ ಮಾಡ್ತಾ ಇದನೋ ಆ ರೀತಿಯ ಆತ್ಮ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕು. ಬದುಕಿರೋರ ಕರ್ತವ್ಯ. ಬಟ್ ಆ ಆತ್ಮ ಪರಲೋಕಕ್ಕೆ ಹೋಗುತ್ತೋ ಬಿಡುತ್ತೋ ಅದು ಆತ ಮಾಡಿದ ಕರ್ಮದ ಮೇಲೆ ನಿಂತ್ಕೊಳ್ಳುತ್ತೆ. ಅರ್ಥ ಆಗ್ತಿದ್ಯಾ? ಬಟ್ ಹೋರಾಟ ಅನ್ನೋದು ಮುಖ್ಯ ಅಲ್ವಾ ಸಿಸ್ಟರ್?
ಹಾ ಸಿಸ್ಟರ್, ಪ್ರಶ್ನೆ ಕೇಳಿ ಸುಮ್ಮನೆ ಆಗ್ಬಿಟ್ರಿ, ಉತ್ತರ ಕೊಡಿ. ಇಲ್ಲ ಬ್ರದರ್, ಅವ್ರ ಒಂದು ಮನುಷ್ಯನ ನಮ್ಗೆ ತುಂಬಾ ಬೇಕಾದರೂ ತಿಟ್ಕೊಳ್ಳಿ ನಮ್ ಕುಟುಂಬದಲ್ಲೇ, ಓಕೆ, ಅವ್ರ ಬದುಕಿದ್ರೆ ನಾವ್ ಎಷ್ಟೋ ತಿಳುವಳಿಕೆ ಕೊಡ್ತೀವಿ, ಎಷ್ಟೋ ಒಳ್ಳೆ ಬುದ್ಧಿ ಹೇಳ್ತೀವಿ, ಅವ್ರು ಏನು ಕೇಳಲ್ಲ. ಆಮೇಲೆ ಅವ್ರು ಸತ್ತ ಮೇಲೆ ಅವ್ರ ಜೀವದಾಗಿದ್ದಾಗೆ ಕೇಳ್ದೇ ಇರೋ ಮನುಷ್ಯ ಆತ್ಮ, ನಾವ್ ಸತ್ತ ಮೇಲೆ ಆ ಮನುಷ್ಯನ್ಗೋಸ್ಕರ ಪ್ರಾರ್ಥನೆ ಮಾಡಿ ಏನ್ ಪ್ರಶ್ನೆ? ಹಿಂಗೆ ನಾವು ಹೆಂಗ್ ನಿರ್ಧಾರ ಮಾಡ್ಲಿಕ್ಕೆ? ನಾವ್ಯಾರು? ನ್ಯಾಯ ತೀರ್ಪಿನ ತುಂಬಾ ದೂರ ಇದೆ ಅಲ್ವಾ? ನಾನ್ ಕೇಳ್ತಾ ಇರೋದು, ಅಲ್ಲಲ್ಲ, ನಾನ್ ಡೌಟ್ ಕ್ಲಿಯರ್ ಮಾಡ್ತೀನಿ. ಎಸ್, ನ್ಯಾಯ ತೀರ್ಪು ಸ್ವಲ್ಪ ದೂರ ಇದೆ ಅಲ್ವಾ? ನ್ಯಾಯ ತೀರ್ಪಿನ ಕೊನೆಯ ಕ್ಷಣದ ತನಕ ದೇವರು ನೋಡಿ, 20 ವರ್ಷಕ್ಕೆ 2000 ವರ್ಷಕ್ಕೆ ಬರ್ಬೇಕಾಗಿತ್ತು, 25 ವರ್ಷ ಇನ್ನು ಏನ್ ಮಾಡ್ತಾ ಇದಾರೆ? ವೇದನೆ ಪಡ್ತಾ ಇದಾರೆ. ದೇವ್ರಿಗೆ 1 ಸೆಕೆಂಡ್ ಸಾಕು. ಈಗ ನಾನು ವಿಡಿಯೋ ಹಾಕಿದ್ದೆ, 3 ವರ್ಷದ ಮಗು ಪ್ರವಾದನೆ ನುಡಿತಾ ಇದೆ, ಮಮ್ಮಿ ಜೀಸಸ್ ಇಸ್ ಕಮಿಂಗ್, ಅದ್ರ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಆತ್ಮಗಳಿಗೆ, ನಾವು ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇಲ್ಲ, ಆತ್ಮಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದು. ಬಟ್ ವ್ಯಕ್ತಿ ಸತ್ತೋದ, ಆತ್ಮ ಅಲರ್ಟ್ ಆಗಿದೆ ತಾನೆ. ವ್ಯಕ್ತಿ ಹೋದ ಸಿಸ್ಟರ್, ಕೇಳಿಸ್ತಾ ಇದೆಯಾ ನಿಮಗೆ? ಆತ್ಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕೊನೆಯ ಕ್ಷಣದ ತನಕ ನಾವು ಹೋರಾಟ ಮಾಡಿ ಜಯಿಸ್ಬೇಕಷ್ಟೇ. ಪ್ರಾರ್ಥಿಸೋದು ನಮ್ಮ, ಈಗ ಶತಾಧಿಪತಿ ಬಂದು ಪ್ರಾರ್ಥಿಸಿದ್ರು ಅಂತ ತಿಳ್ಕೊಳ್ಳೋಣ. ಓಕೆ, ಪೇತ್ರ ಬಂದು ಪ್ರಾರ್ಥಿಸಿದ್ರು ಯಾರ ಬಳಿ? ದೇವರ ಬಳಿ ಪ್ರಾರ್ಥಿಸಿದ್ರು. ದೋರ್ಕ ಮಹಿಳೆಗಾಗಿ, ಮೃತ ಹೊಂದಿದ ದೋರ್ಕ ಮಹಿಳೆಗಾಗಿ ಪ್ರಾರ್ಥಿಸಿದ್ರು. ಮೃತ ಹೊಂದಿದಂಥ ದೋರ್ಕ ಮಹಿಳೆ ಪೇತ್ರರು ಪ್ರಾರ್ಥಿಸಿದ ತಕ್ಷಣ ದೇವರು ಮರುಜೀವ ಕೊಟ್ರ ಕೊಡ್ಲಿಲ್ಲ? ಕೊಟ್ರು ಬ್ರದರ್. ಸಿಸ್ಟರ್, ನೀವು ಮಾತಾಡಿ, ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಈಗ. ಸಿಸ್ಟರ್ ಅಲ್ಲಲ್ಲ, ನೀವು ಇಲ್ಲ, ನಾನು ಹೇಳ್ತಾ ಇದ್ರೆ, ನೀವು ನಾನು ಉತ್ತರ ಕೊಡ್ಬೇಕಾದ್ರೆ ನೀವು ಗಮನ ಕೊಟ್ಟು ನೀವು ನನಗೆ ಉತ್ತರ ಕೊಟ್ಟಾಗ ಅಥವಾ ಪ್ರಶ್ನೆ ಕೇಳಿದಾಗ ಅದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗಲ್ಲ. ಇವಾಗ ಮತ್ತಾಯನ ಶುಭ ಸಂದೇಶ ಅದು ಎಲ್ಲಿದೆ? ಅದು ನಾನು ಬೈಬಲ್ ಅಲ್ಲಿ ಓದಿದ್ಮೇಲೆ ನಾನು ಅದನ್ನ ನಂಬೋದು. ಯಾವ್ದು? ನಾನು ಆ ವಾಕ್ಯ ನಾನು ಓದಿರ ನೀವ್ ಹೇಳ್ದಾಗ ನಾನು ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ ಬ್ರದರ್. ಯಾವ್ದನ್ನ? ಇವಾಗ ದುರ್ಗ ಮಹಿಳೆ ಪೇತ್ರ ಬಂದು ಕೇಳಿದ್ರಲ್ವಾ, ಸತ್ತೋಗಿರೋ ಮಹಿಳೆ. ತಗೊಳ್ಳಿ. ಪ್ರೇಕ್ಷಿತರ ಕಾರ್ಯಕಲಾಪಗಳು. ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಸೌಂಡ್ ಜಾಸ್ತಿ ಇದೆ. ಎಸ್, ಪ್ರೇಕ್ಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯ 36ರಿಂದ ಓದ್ತಾ ಬನ್ನಿ. ನೀವೇ ಓದ್ತಾ ಬನ್ನಿ ಬೇಗ. ಒಂದ್ ನಿಮಿಷ ಬರ್ಕೊಂಡೆ ನಾನು. ನೋಡಿ, ನೋಟ್ಸ್ ಅಲ್ಲಿ ಫಸ್ಟ್ ತಗೊಳ್ಳಿ, ಆಮೇಲೆ ಬರ್ಕೊಳ್ಳಿ ಅಂತ. ಇದು ಕ್ಲಾಸ್ ಅಲ್ಲಿ ಹೋಗ್ತಾರ ನಿಮ್ಗೆ. ಎಸ್, ವಿಮಲಾ ಓದಿ. ಜೊಪ್ಪ ಎಂಬ ಊರಿನಲ್ಲಿ ತಬಿತಾ ಎಂಬ ಒಬ್ಬ ಭಕ್ತೆ ಇದ್ದಳು. ಗ್ರೀಕ್ ಭಾಷೆಯಲ್ಲಿ ಅವಳ ಹೆಸರು ದೋರ್ಕ. ಅವಳು ಸತ್ಕಾರ್ಯಗಳಲ್ಲೂ ದಾನ ಧರ್ಮಗಳಲ್ಲೂ ಸದಾ ನಿರತಳಾಗಿದ್ದವಳು. ಒಂದ್ ನಿಮಿಷ ರೀ. ಒಂದು ದಿನ ಸತ್ತಳು. ವಿಮಲಾ ಸಿಸ್ಟರ್, ಒಂದ್ ನಿಮಿಷ ರೀ. ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ, ಯಾರಾದ್ರು ಮ್ಯೂಟ್ ಮಾಡ್ಕೊಳ್ಳಿ. ಅಂತೋಣಿ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ನೀವು ಓದ್ಲಿಲ್ಲ ಅಂದ್ರೆ ಮ್ಯೂಟ್ ಮಾಡ್ಕೊಂಬಿಡಿ. ಈಗ ಕೇಳಿಸ್ಕೊಳ್ತಾ ಇದ್ದೀರಾ? ಅಂತೋಣಿ ಸಿಸ್ಟರ್ ಕೇಳಿಸ್ಕೊಳ್ತಾ ಇದ್ದೀರಾ? ಓಕೆ, ಬಿಡಿ, ಅವರು ಕೇಳಿಸ್ಕೊಳ್ಳ, ಏನು ಮಾಡೋಕ್ಕಾಗಲ್ಲ. ಓದಿ ಸಿಸ್ಟರ್. ಅಲ್ಲ, ನೀವು ಇಷ್ಟು ಲೇಟ್ ಆಗಿ ನೀವು ಉತ್ತರ ಕೊಟ್ರೆ ಹೆಂಗೆ ಸಿಸ್ಟರ್ ನೀವು? ಓಕೆ, ಓದಿ. ಅವಳು ಕಾಯಿಲೆಯಿಂದ ಒಂದು ದಿನ ಸತ್ತಳು. ಜನರು ಅವಳ ಶವಕ್ಕೆ ಸ್ನಾನ ಮಾಡಿಸಿ ಮೇಲಂತಸ್ತಿನ ಕೋಣೆಯಲ್ಲಿ ಇರಿಸಿದರು. ಲುದ್ದವು ಜೊಪ್ಪಕ್ಕೆ ಸಮೀಪದಲ್ಲೇ ಇತ್ತು. ಪೇತ್ರನು ಲುದ್ದದಲ್ಲಿರುವುದನ್ನು ಕೇಳಿದ ಭಕ್ತಾದಿಗಳು, ದಯವಿಟ್ಟು ಬೇಗನೆ ನಮ್ಮೂರಿಗೆ ಬನ್ನಿ ಎಂದು ಇಬ್ಬರ ಮುಖಾಂತರ ಹೇಳಿ ಕಳುಹಿಸಿದರು. ಪೇತ್ರನು ಎದ್ದು ಅವರ ಜೊತೆಯಲ್ಲೇ ಹೊರಟು ಬಂದನು. ಅವನನ್ನು ಮೇಲಂತಸ್ತಿನ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಕೂಡಿದ್ದ ವಿಧವೆಯರೆಲ್ಲರೂ ಅವನ ಸುತ್ತುವರಿದು ಅಳುತ್ತಾ
ದೋರ್ಕಳು ಜೀವದಿಂದ ಇದ್ದಾಗ ತಮಗೆ ಮಾಡಿಕೊಟ್ಟ ಬಟ್ಟೆ ಬರೆಗಳನ್ನು ಅವನಿಗೆ ತೋರಿಸಿದರು. ಪೇತ್ರನು ಅವರೆಲ್ಲರನ್ನು ಹೊರಗೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥಿಸಿದನು. ಅನಂತರ ಶವದ ಕಡೆ ತಿರುಗಿ, ತಬಿತಾ, ಮೇಲಕ್ಕೇಳು ಎಂದನು. ಆಕೆ ಕಣ್ತೆರೆದು ಪೇತ್ರನನ್ನು ನೋಡಿ ಎದ್ದು ಕುಳಿತಳು. ಸಾಕು ಪೇತ್ರನು ಸಾಕು ಬಿಡಿ. ಅರ್ಥ ಆಯ್ತಾ ಸಿಸ್ಟರ್ ನಿಮಗೆ? ಓಕೆ ಸರಿ. ಇಲ್ಲಿ 7ನೇ ಪಾಯಿಂಟಲ್ಲಿ ನಾವು ಮತ್ತೆ ದೂಡಲ್ಪಟ್ಟ ದೇವದೂತರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ದೇವರಿಗೆ ಪರಿಶುದ್ಧ ದೇವದೂತರು ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗಿದ್ದರು. ಆದರೆ ಇವರು ದೂಡಲ್ಪಟ್ಟ ದೇವದೂತರು ದೇವರಿಗೆ ವಿಧೇಯರಾಗಿರಲಿಲ್ಲ. ಅವರು ಸೈತಾನನಿಗೆ ವಿಧೇಯರಾಗಿದ್ದರು. ವಾಕ್ಯಗಳು ಬರ್ಕೊಳ್ತಾ ಹೋಗೋಣ. ಯಾಕೋಬನ ಪತ್ರ, ಯಾಕೋಬ 2ನೇ ಅಧ್ಯಾಯ 19ನೇ ವಾಕ್ಯ ಓದಿ. ಯಾಕೋಬ 2:19. ದೇವರು ಒಬ್ಬರೇ ಎಂದು ನೀವು ನಂಬುತ್ತೀರಿ. ಈ ನಂಬಿಕೆ ಒಳ್ಳೆಯದೇ. ಆದರೆ ದೆವ್ವಗಳು ನಂಬುತ್ತವೆ, ಹೆದರಿ ನಡುಗುತ್ತವೆ. ಪ್ರೈಸ್ ದಿ ಲಾರ್ಡ್. ಓಕೆ, ಅದಾದ್ಮೇಲೆ 2 ಪೇತ್ರ 2ನೇ ಅಧ್ಯಾಯ ವಾಕ್ಯ 4. ಪಾಪ ಮಾಡಿದ ದೇವದೂತರನ್ನು ದೇವರು ದಂಡಿಸದೆ ಬಿಡಲಿಲ್ಲ. ಅವರನ್ನು ನರಕಕ್ಕೆ ದಬ್ಬಿದರು. ಅಂತಿಮ ತೀರ್ಪಿನ ದಿನವನ್ನು ಎದುರು ನೋಡುತ್ತಾ ಕಾದಿರುವಂತೆ ಕಾರಿರುಳ ಕೂಪದಲ್ಲಿ ಕೂಡಿ ಹಾಕಿದರು. ಯೂದನ ಪತ್ರ 1ನೇ ಅಧ್ಯಾಯ 6ನೇ ವಾಕ್ಯ 1:6. ಅಂತೆಯೇ ತಮ್ಮ ಆದ್ಯ ಅಂತಸ್ತನ್ನು ಉಳಿಸಿಕೊಳ್ಳದೆ ತಮ್ಮ ಯೋಗ್ಯ ನಿವಾಸವನ್ನು ಕಳೆದುಕೊಂಡ ದೇವದೂತರನ್ನು ಶಾಶ್ವತ ಸಂಕೋಲೆಗಳಿಂದ ಬಂಧಿಸಲಾಯಿತು. ಮಹಾದಿನದಲ್ಲಿ ಸಂಭವಿಸುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕಾರ್ಗತ್ತಲೆಯಲ್ಲಿ ಕೂಡಿ ಹಾಕಲಾಯಿತು. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ದೇವರಿಗೆ ವಿಧೇಯರಾಗದ ಕಾರಣ, ಅಂದರೆ ಅವರು ದೇವರ ಸಂಪೂರ್ಣ ಯೋಜನೆಗೆ ವಿರುದ್ಧವಾದ ಕಾರಣ ಅವರನ್ನು ಸ್ವರ್ಗದಿಂದ ದೂಡಲ್ಪಟ್ಟರು. ಇವತ್ತು ಕೂಡ ನಾವು ಯಾವ ರೀತಿ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ದೇವರ ಹತೋಟಿಯಲ್ಲಿ ನಾವಿದ್ದೀವ ಅಥವಾ ಸೈತಾನನ ಹತೋಟಿಯಲ್ಲಿ ನಾವಿದ್ದೀವ, ಇದು ತುಂಬ ಮುಖ್ಯ. ಯಾಕಂದರೆ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಕೂಡ ದೂಡಲ್ಪಡ್ತೀವಿ. ಪ್ರೈಸ್ ದಿ ಲಾರ್ಡ್. ಆ ರೀತಿ ಏನಾದ್ರು ಇದ್ದರೆ ನ್ಯಾಯ ತೀರ್ಪಿನ ದಿನ ನಾವು ಕೂಡ ದೂಡಲ್ಪಡ್ತೀವಿ. ಯಾಕೆಂತೇಳಿದ್ರೆ ಪ್ರತಿ ಒಬ್ಬೊಬ್ಬ ವ್ಯಕ್ತಿಗಳು ತಮ್ಮ ನಡತೆಯನ್ನು ಪರಿಶೋಧಿಸ್ಕೊಳ್ತಾ ಇರಬೇಕು ಪ್ರತಿದಿನ. ವಾಕ್ಯ ಹೇಳುತ್ತೆ, ಪ್ರಲಾಪನೆ ಗ್ರಂಥ 3ನೇ ಅಧ್ಯಾಯ 40ನೇ ವಾಕ್ಯ ಹೇಳುತ್ತೆ, ನಿನ್ನ ನಡತೆಯನ್ನು ಪರಿಶೋಧಿಸಿಕೋ. ಯಾಕಂದರೆ ಯಾರು ಏನು ನಮಗೆ ತಿಳಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ನಡತೆಯನ್ನು ನಾವೇ ಪರಿಶೋಧಿಸ್ಕೊಳ್ಬೇಕು. ನಾನು ಯಾವ ರೀತಿ ಇದ್ದೀನಿ, ನಾನು ನಿಜವಾದ ಏಕದೇವರನ್ನು ಆರಾಧಿಸ್ತಾ ಇದ್ದೀನ ಅಥವಾ ವಸ್ತುಗಳನ್ನು ಆರಾಧಿಸ್ತಾ ಇದ್ದೀನ, ವ್ಯಕ್ತಿಗಳಿಗೆ ದೇವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೀನ, ನಾನು ಮಾಡುವ ಆರಾಧನೆಯಲ್ಲಿ ಏನಾದರೂ ಕಾಯಿನ ಕಾಣಿಕೆ ಅಂತ ಏನಾದರೂ ಕೊಳಕಿದೆಯಾ ಅಥವಾ ಸ್ವಾರ್ಥ ಇದೆಯಾ, ಎಲ್ಲವನ್ನು ನಮ್ಮನ್ನೇ ನಾವು ಪರಿಶೋಧಿಸಿಕೊಂಡಾಗ ಖಂಡಿತವಾಗ್ಲೂ ನಾವೇನಾಗ್ಬೋದು, ದೇವರ ಕಡೆ ತಿರ್ಕೊಳ್ಬೋದು. ಇಲ್ಲ ನಾನು ಮಾಡ್ತಿರೋದೇ ಕರೆಕ್ಟ್ ಇದೆ, ನಾನು ತುಂಬ ಬ್ರಿಲಿಯಂಟ್ ಆಗಿದ್ದೀನಿ, ನಾನು ತುಂಬ ಕ್ಲೆವರ್ ಆಗಿದ್ದೀನಿ, ನಾನು ಅಷ್ಟು ಕ್ಲಾಸ್ ಓದಿದ್ದೀನಿ, ಅಷ್ಟು ಬೈಬಲ್ ತಿಳ್ಕೊಂಡಿದ್ದೀನಿ, ಅಷ್ಟು ಬಲಿಪೂಜೆ ಅಟೆಂಡ್ ಮಾಡ್ಕೊಂಡಿದ್ದೀನಿ ಅಂತ ಏನಾದರೂ ನಾವು ನಮ್ಮ ಆಲೋಚನೆಯಲ್ಲಿ ನಾವಿದ್ದರೆ ಅಂದರೆ ನಾನು ಮಾಡ್ತಿರೋದೇ ಕರೆಕ್ಟು ಅಂತ ನಾವೇನಾದ್ರು ವಾದ ಮಾಡಿಕೊಂಡಿದ್ರೆ, ವಾಕ್ಯ ಹೇಳುತ್ತೆ, ಯಾವುದು ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. 14:12 ಬೇಗ ಓದಿ, ನಂತರ ನಾವು ಪ್ರೇಯರ್ಗೆ ಹೋಗೋಣ. ಒಂದು ಮಾರ್ಗ ಒಬ್ಬನಿಗೆ ನೇರವೆಂದು ತೋರಬಹುದು,
ಕೊನೆಗೆ ಅದು ಮರಣ ಕೊಯ್ಯುವ ಆದಿಯಾಗಬಹುದು. ಒಂದು ಮಾರ್ಗ ಒಬ್ಬನಿಗೆ ನೇರವೆಂದು ತೋರಬಹುದು, ನಾನು ಮಾಡ್ತಿರೋದೇ ಕರೆಕ್ಟು, ಓಕೆ, ಆ ರೀತಿ ಅಂದ್ಕೊಂಡಿದ್ರೆ ಬದಲಾವಣೆ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಬದಲಾವಣೆ ಆಗಲ್ಲ. ಆ ಥರ ವ್ಯಕ್ತಿಗಳು ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಏನೇ ಹೇಳಿ ಆ ಥರದವ್ರಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಕರೆಕ್ಟ್, ನಾವು ಮಾಡ್ತಿರೋದು ಕರೆಕ್ಟ್ ಇದೆ, ನಾವು ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಧರ್ಮಸಭೆಗೆ ವಿರುದ್ಧವಾಗಿ ಅವ್ರು ಜೀವಿಸ್ತಾ ಇರ್ತಾರೆ, ಧರ್ಮಸಭೆಗೆ ವಿರುದ್ಧವಾಗಿ ಅವ್ರು ಬೋಧಿಸ್ತಾ ಇರ್ತಾರೆ. ಧರ್ಮಸಭೆ ಏನು ಹೇಳ್ತಾ ಇದೆಯೋ, ಏನು ಬರ್ಕೊಟ್ಟಿದೆಯೋ ಆ ಲಾಗೆ ವಿರುದ್ಧವಾಗಿಯೇ ಇರ್ತಾರೆ. ಬಟ್ ಅವ್ರು ಹೇಳೋದೇನು, ಇಲ್ಲ ನಾನು ಮಾಡ್ತಿರೋದು ಕರೆಕ್ಟಾಗಿದೆ ಅಂತ. ಆ ರೀತಿ ನಾನು ಮಾಡ್ತಿರೋದೇ ಕರೆಕ್ಟು ಅಂತ ಯಾರು ನಿರ್ಧಾರ ಮಾಡ್ಕೊಂಡಿರ್ತಾರೋ ಅವ್ರನ್ನ ಎಂದಿಗೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಪ್ರತಿದಿನ ನಮ್ಮ ನಡತೆಯನ್ನು ನಾವೇ ಪರಿಶೋಧಿಸ್ಕೊಳ್ತಾ ಹೋದರೆ, ಹೌದು ನಾನು ಮಾಡಿದ ಕರೆಕ್ಟ್ ಇದೆಯಾ, ನಾನು ಮಾಡಿದ ಆರಾಧನೆ ತಪ್ಪಿದೆಯಾ, ಅಥವಾ ನಾನು ಮಾಡಿದ ಆರಾಧನೆ ಕಡಿಮೆ ಇದೆಯಾ, ಅದ್ರಲ್ಲಿ ಶಕ್ತಿ ಕಡಿಮೆ ಇತ್ತಾ, ಬಲ ಕಡಿಮೆ ಇತ್ತಾ, ನಾನು ಸ್ತುತಿ ಮಾಡೋದ್ರಲ್ಲಿ ಕಡಿಮೆ ಮಾಡಿದ್ನಾ, ಅಥವಾ ದೇವರಿಗೆ ಕೊಡುವಂಥ ಸಮಯದಲ್ಲಿ ನಾನು ಏನಾದರೂ ಮೋಸ ಮಾಡಿದ್ನಾ, ಇದನ್ನು ಪ್ರತಿದಿನ ನಾವು ಏನು ಮಾಡ್ತಾರೆ ಅದನ್ನು ಪರಿಶೋಧಿಸ್ಕೊಳ್ತಾ ಹೋದರೆ, ಅಥವಾ ನನ್ನ ವಾಕ್ಯ ಓದಿಲು ತಪ್ಪಿದೆಯಾ, ಅಥವಾ ನನ್ನ ವಾಕ್ಯ ಅರ್ಥ ಮಾಡ್ಕೊಳ್ಳೋದು ತಪ್ಪಿದೆಯಾ, ವಾಕ್ಯನ ಧ್ಯಾನಿಸೋದ್ರಲ್ಲಿ ತಪ್ಪಿದೆಯಾ, ಅಥವಾ ಪವಿತ್ರಾತ್ಮನ ಸ್ಥಳ ಕೊಡಲಿಲ್ವಲ್ಲ, ನಾನು ತಿಳ್ಕೊಂಡಿದ್ದೆ ತಪ್ಪಾಗೋಯ್ತಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಾವು ಒಂದೊಂದು ಗಂಟೆಗೆ ನಾವು ಪರೀಕ್ಷೆ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಾವು ದೇವರ ಕಡೆ ತಿರ್ಕೊಳ್ತೀವಿ. ವಾಕ್ಯ ಅದೇ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ನಾವು ಪರಿಶುದ್ಧ ದೇವದೂತರಂತೆ ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟಾಗ ಖಂಡಿತವಾಗ್ಲೂ ದೇವರು ಪೋಷಕರ ಮುಖಾಂತರ ನಮ್ಮನ್ನು ಇನ್ನೂ ಹೆಚ್ಚು ಪರಿಶುದ್ಧಗೊಳಿಸ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯಕ್ಕೆ ಹೋಗೋಣ. 22ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ವಾಕ್ಯ ಇದೆ, ಗಮನ ಕೊಟ್ಟು ನೋಡಿ. 11ನೇ ವಾಕ್ಯ, 22ನೇ ಅಧ್ಯಾಯ 11ನೇ ವಾಕ್ಯ. ಅಕ್ರಮಿಯು ತನ್ನ ಅಕ್ರಮವನ್ನು ಮುಂದುವರಿಸಲಿ, ತನ್ನ ಅಶುದ್ಧತೆಯಲ್ಲಿ ಮುಂದುವರಿಯಲಿ, ಸಜ್ಜನನು ತನ್ನ ಸನ್ನಡತೆಯಲ್ಲಿಯೇ ನಿರತನಾಗಿರಲಿ, ಪವಿತ್ರನು ತನ್ನ ಪಾವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ. ನೋಡಿ, ಸಜ್ಜನನು ತನ್ನ ಸನ್ನಡತೆಯಲ್ಲೇ ನಿರತನಾಗಿರಲಿ, ಪವಿತ್ರನು ತನ್ನ ಪಾವಿತ್ರತೆಯಲ್ಲೇ ಹೆಚ್ಚಿಸಿಕೊಳ್ಳಲಿ. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಸಜ್ಜನನು ಸಜ್ಜನನಾಗಿಯೇ ಇರಲಿ. ಪ್ರೈಸ್ ದಿ ಲಾರ್ಡ್. ನಾನು ಮತ್ತೆ ಬರ್ತೀನಿ. ವಾಕ್ಯ ಅಲ್ಲಿ ಮುಂದುವರಿದ ವಾಕ್ಯ ಹೇಳುತ್ತೆ, ನಾನು ಅತಿ ಬೇಗನೆ ಬರ್ತಾ ಇದ್ದೀನಿ. 12ನೇ ವಾಕ್ಯ ಹೇಳುತ್ತೆ, ಅವರವರಿಗೆ ಕೊಡುವ ದಂಡನೆಯ ತೀರ್ಪು ನನ್ನ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನೇ ನಾವು ಪರಿಶೋಧಿಸ್ಕೊಳ್ಬೇಕು. ಸುಮ್ಮನೆ ಮೂರ್ಖರಂತೆ ಪೆದ್ದರಂತೆ ಕಿವಿಗೆ ಬಿದ್ದುದೆಲ್ಲವನ್ನು ನಂಬೋದಲ್ಲ, ನಮ್ಮನ್ನೇ ನಾವು ಪರಿಶೋಧಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಕ್ಲಾಸ್ ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಓಕೆ, ಫೈನ್. ಇವತ್ತು ಕ್ಲಾಸ್ನ ಮುಗಿಸೋಣ. ದೇವರಿಗೆ ಸ್ತೋತ್ರ.